ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ನೈವೇದ್ಯಕ್ಕೆ ಸತ್ಯನಾರಾಯಣ ಪೂಜೆಗೆ ಅಥವಾ ಯಾವುದೇ ರೀತಿ ಮನೇಲಿ ಪೂಜೆ ಇದ್ರೂ ಈ ಥರ ನೈವೇದ್ಯ ಮಾಡ್ಕೊಬೋದು. ಸಜ್ಜಿಗೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಈ ಸಜ್ಜಿಗೆನ ಸಾಫ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಕಪ್ಪು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲಿಗೆ ಯಾವುದೇ ರೀತಿ ನೀರು ಹಾಕಿಲ್ಲ, ಗಟ್ಟಿ ಹಾಲು 1 ಕಪ್ ಹಾಕ್ಕೊಂಡು ಈಗ ಅದೇ ಕಪ್ ಅಳತೆಯಲ್ಲಿ 2 ಕಪ್ಪು ನೀರು ಹಾಕ್ಕೊಬೇಕು. ನೋಡಿ, ಫಸ್ಟ್ 1 ಕಪ್ ಹಾಕ್ತೆ, ಈಗ ಇನ್ನೊಂದು ಕಪ್ಪು 2 ಕಪ್ಪು. 1 ಕಪ್ ಹಾಲಿಗೆ 2 ಕಪ್ ನೀರು ಹಾಕ್ಕೊಂಡು ಹಾಲು ಚೆನ್ನಾಗಿ ಕುದಿ ಬರೋ ಥರ ಕಾಯಿಸ್ಕೊಬೇಕು. ಇದು ಒಂದು ಸೈಡು ಕಾಯ್ಲಿಕ್ಕೆ ಇಟ್ಕೊತೀನಿ. ಮತ್ತು ಇನ್ನೊಂದು ಸೈಡು ಒಂದು ದಪ್ಪ ತಳದ್ದು ಪಾತ್ರೆ ತಗೊಬೇಕು. ಪಾತ್ರೆ ಸ್ವಲ್ಪ ಮಂದ ಇರಬೇಕು, ಸಜ್ಜಿಗೆ ಮಾಡೋದಕ್ಕೆ ಇದು ಇಂಪಾರ್ಟೆಂಟು. ಈ ಪಾತ್ರೆಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಗಟ್ಟಿ ತುಪ್ಪ, ಇದಿನ್ನೂ ಕರಗಿಲ್ಲ, ಆದ್ದರಿಂದ 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಈ ಸಜ್ಜಿಗೆಗೆ ತುಪ್ಪನೇ ಇಂಪಾರ್ಟೆಂಟು. ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಬೋದು. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿನ ತುಪ್ಪಕ್ಕೆ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ನೀಟಾಗಿ ಬ್ರೌನ್ ಕಲರ್ ಬಂದಾದಮೇಲೆ ಒಂದು ಬೌಲಿಗೆ ತಕ್ಕೊಂಬಿಡ್ತಾ ಇದ್ದೀನಿ. ಸಪ್ರೇಟ್ ತಕ್ಕೊಂಡು ಇವಾಗ ಇದೇ ತುಪ್ಪಕ್ಕೆ ರವೆ ಹಾಕ್ಕೊತೀನಿ. ರವೆ ಹುರ್ಕೊಳ್ಳೋದಕ್ಕೆ ನಾನು 1 ಕಪ್ಪು ರವೆ ತಗೊಂಡಿದ್ದೀನಿ. ನಾನಿಲ್ಲಿ ಇದೇ ಕಪ್ ಮೆಜರ್ಮೆಂಟಲ್ಲೇ ನೆನ್ನೆ ಹಾಲು ಕೂಡ ತೋರಿಸಿದ್ದು, ಎಲ್ಲ ಇದೇ ಕಪ್ ಮೆಜರ್ಮೆಂಟಲ್ಲೇ ತೋರಿಸ್ತಾ ಇದ್ದೀನಿ. 1 ಕಪ್ಪು ನಾನಿಲ್ಲಿ ರವೆ ತೊಗೊಂಡು ಹುರ್ಕೊತಾ ಇದ್ದೀನಿ. ನಾವಿಲ್ಲಿ ರವೆ ಹುರಿಬೇಕಾರೆ ಗ್ಯಾಸು ಸಣ್ಣ ಮಾಡಿಕೊಂಡು ಸಣ್ಣ ಉರಿಲೇನೆ ರವೆ ಹುರಿಬೇಕು. ನಾನಿಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಬೇಕಾದರೂ ಹಾಕ್ಬೋದು, ಆದರೆ ಮೀಡಿಯಮ್ ರವೆ ಹಾಕಿದ್ರೆ ಸ್ಟ್ರೆಚರ್ ಚೆನ್ನಾಗಿ ಬರುತ್ತೆ, ರವೆ ಎಲ್ಲ ಹಳಕೊಂಡಿರೋ ಥರ ಚೆನ್ನಾಗಿ ಬರುತ್ತೆ. ಮತ್ತು ಈ ಸಜ್ಜಿಗೆಗೆ ಅಳತೆ ಇಂಪಾರ್ಟೆಂಟು. ಅಳತೆ ಕರೆಕ್ಟಾಗಿದ್ದರೆ ಮತ್ತು ರವೆ ಹುರಿದಿರೋ ವಿಧಾನ ಕರೆಕ್ಟಾಗಿದ್ದರೆ ಸಜ್ಜಿಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ರವೆ ಹುರಿದಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ರವೆ ಚೆನ್ನಾಗಿ ಹುರ್ಕೊಂಬಿಟ್ರೆ ಸ್ಮೆಲ್ಲು ಚೇಂಜ್ ಆಗುತ್ತೆ. ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ರವೆ ಹುರ್ಕೊಂಡಿದೆ ಅಂತಂದ್ಬಿಟ್ಟು. ನಾನಿಲ್ಲಿ ರವೆ ಚೆನ್ನಾಗಿ ಹುರಿದಾಗಿದೆ. ಇನ್ನೊಂದು ಸೈಡು ಹಾಲು ಕಾಯ್ಲಿಕ್ಕೆ ಇಟ್ಟಿದ್ನೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ 1-2 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಕಡೆ ರವೆ ಹುರ್ಕೊತಾ ಇದ್ನಲ್ಲ, ರವೆನೂ ಕೂಡ ಹುರಿದಾಗಿದೆ. ಈ ಟೈಮಲ್ಲಿ ಹಾಲೇನು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಅದನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಗ್ಯಾಸ್ ಊರಿನ ಕಮ್ಮಿ ಇಟ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವೇನಾದರೂ ಪ್ರಸಾದಕ್ಕೆ ಯಾವುದೇ ರೀತಿ ಹಣ್ಣುಗಳ್ನ ಹಾಕಬೇಕು ಅಂದರೂ ಈ ಟೈಮಲ್ಲಿ ಹಾಕ್ಕೊಬೋದು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ಈ ಟೈಮಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಹಾಗೆ ಬಿಡಬೇಕು. ನೋಡಿ, 1-2 ನಿಮಿಷ ಆದ ನಂತರ ಎಲ್ಲ ನೀಟಾಗಿ ಅಳ್ಕೊಂಡಿದೆ. ರವೆ ಎಲ್ಲ ಈ ಥರ ಹಾಲು ಜೊತೆ ಚೆನ್ನಾಗಿ ಒಂದಾದಮೇಲೆ ಈ ಟೈಮಲ್ಲಿ ಸಕ್ಕರೆ ಹಾಕ್ಕೊಬೇಕು. ನಾನಿಲ್ಲಿ 1 ಕಪ್ಪು ರವೆಗೆ 3/4 ಕಪ್ಪು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಅಳತೆ ತುಂಬ ಇಂಪಾರ್ಟೆಂಟು. 1 ಕಪ್ ರವೆಗೆ 1 ಕಪ್ ಹಾಲು, 2 ಕಪ್ ನೀರು ಮತ್ತು 3/4 ಕಪ್ಪು ಸಕ್ಕರೆ. ಸಕ್ಕರೆ ಬೇಕಾದರೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ಹಾಕ್ಕೊಬೋದು. ನಾನಿಲ್ಲಿ 3/4 ಕಪ್ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಬೇಯಿಸ್ಕೊಬೇಕು. ಸಜ್ಜಿಗೆ ಪಾತ್ರೆ ತಳ ಅಂಟಬಾರ್ದು, ಆ ರೀತಿ ತಳ ಎಲ್ಲ ಬಿಟ್ಕೊಬೇಕು. ಹಾಗೆ ಬೇಯಿಸ್ಕೊಳ್ಳಿ. ಬೇಕಂದರೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಬೋದು, ಅಥವಾ ತುಪ್ಪನ ಕೊನೆಗೆ ಸಜ್ಜಿಗೆ ಎಲ್ಲ ಕಂಪ್ಲೀಟಾಗಿ ಆದಾದಮೇಲೆ ಮತ್ತೆ ತುಪ್ಪ ಹಾಕ್ಬಿಟ್ಟು ಹಾಗೆ ಬಿಡ್ಬೋದು. ಇವಾಗ ಸಜ್ಜಿಗೆ ಪಾತ್ರೆ ತಳ ಎಲ್ಲ ನೀಟಾಗಿ ಬಿಟ್ಟಿದೆ. ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಬೇಕು. ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ನೋಡಿ, ಫೈನಲಾಗಿ ಈ ರೀತಿ ಬಂದಿದೆ. ಸ್ಟ್ರೆಚರ್ ಎಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಸಜ್ಜಿಗೆ ಬಂದು ಒಂದ್ಸಲಿ ನೀವು ನೈವೇದ್ಯಕ್ಕೆ ಮಾಡಿ ನೋಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.